ಹೆಣ್ಮಗಳು ಹತ್ತಾರು ಕನಸು ಕಟ್ಕೊಂಡಿದ್ಲು. ಹುಟ್ಟಿದ ಊರಲ್ಲೇ ಇಂಜಿನಿಯರ್ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ಲು. ಮೊನ್ನೆವರೆಗೂ ಹೆತ್ತವರ ಮುಂದೆ ಖುಷಿ ಖುಷಿಯಾಗಿದ್ದವಳು ಈಗ ಹೆಣವಾಗಿ ಮಲಗಿದ್ದಾಳೆ. ಒಮ್ಮೊಮ್ಮೆ ಈ ಜೀವನ ಅನ್ನೋದು ಎಷ್ಟೊಂದು ಕ್ಷಣಿಕ ಅನಿಸಿಬಿಡುತ್ತೆ. ಯಾಕಂದ್ರೆ ಈಗ ನಮ್ಮ ಜೊತೆಗಿದ್ದವರು ಇನ್ನೊಂದು ಘಳಿಗೆಯಲ್ಲಿ ನಮ್ಮ ಮುಂದೆ ಇರಲ್ಲ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ರೋಗ ರುಜಿನ ಏನೂ ಇರಲ್ಲ, ಸಾಯೋ ವಯಸ್ಸು ಆಗಿರಲ್ಲ, ಸಣ್ಣದೊಂದು ತೊಂದರೆಯೂ ಬಾಧಿಸ್ತಿರಲ್ಲ. ಆದರೂ ಉಳಿಸಿಕೊಳ್ಳೋದಕ್ಕಾಗಲ್ಲ. ಸುಳಿವನ್ನೇ ಕೊಡದಂತೆ ಬರೋ ಜವರಾಯ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ಸರ್ವನಾಶ ಮಾಡಿಬಿಡ್ತಾನೆ. ಕಣ್ಮುಂದೆ ಕುಣಿದಾಡ್ಕೊಂಡು ಬೆಳೆದವರು ಮಾತಿಲ್ಲ ಕಥೆ ಇಲ್ಲದೆ ಹೆಣವಾಗಿ ಮಲಗಿಬಿಡ್ತಾರೆ. ಈ ಹೆಣ್ಮಗಳ ವಿಷಯದಲ್ಲಿ ಆಗಿದ್ದೂ ಇದೆ. ಈಕೆಯನ್ನ ನೋಡ್ತಿದ್ರೆ ಈಕೆ ಬದುಕುಳಿತಿಲ್ಲ ಅಂತ ಹೇಳೋದಕ್ಕೂ ಮನಸ್ಸಾಗ್ತಿಲ್ಲ. ಇಷ್ಟು ಮುದ್ದು ಮುದ್ದಾಗಿದ್ದ ಮಗಳನ್ನ ಕರುಣಿಸಿದ್ದ ಭಗವಂತ ಈಕೆಯ ಹೆತ್ತವರ ಪಾಲಿಗೆ ಕೊಲೆಗಾರನಾಗಿ ಹೋಗಿದ್ದಾನೆ. ಹೆತ್ತವರ ಕಣ್ಮುಂದೆ ಕುಸಿದು ಬಿದ್ದವಳು ದುರಂತ ಅಂತ್ಯ. ಒಂದೇ ಒಂದು ಕ್ಷಣ ಕಟ್ಟಿದ್ದ ಕನಸುಗಳೆಲ್ಲ ಸರ್ವನಾಶ. ಇಂಥದ್ದೊಂದು ದಿನ, ಇಂಥದ್ದೊಂದು ಕ್ಷಣ ಯಾವ ಹೆತ್ತವರಿಗೂ ಬರೋದು ಬೇಡ ಭಗವಂತ. ಬಂಗಾರದಂತಹ ಮಗಳನ್ನ ಕೊಟ್ಟಂತೆ ಮಾಡಿ ಆ ಭಗವಂತನೇ ಕಿತ್ಕೊಂಡು ಹೋಗಿದ್ದಾನೆ. ವಯಸ್ಸಿಗೆ ಬಂದಿದ್ದ ಹೆಣ್ಮಗಳು ಹೆತ್ತವರ ಪಾಲಿನ ಆಶಾ ಗೋಪುರ ಆಗಿದ್ಲು. ಮಗಳ ಖುಷಿಯಲ್ಲೇ ಹೆತ್ತವರು ತಮ್ಮೆಲ್ಲ ಖುಷಿ ಕಾಣ್ತಿದ್ರು. ನಗುನಗುತ್ತಾ ಮನೆ ತುಂಬ ಓಡಾಡ್ಕೊಂಡಿದ್ದ ಮಗಳು ಈಗ ಸದ್ದು ಗದ್ದಲ ಇಲ್ಲದೆ ಮೌನಕ್ಕೆ ಜಾರಿದ್ದಾಳೆ. ಮಗಳೇ ಅಂದ್ರೂ ಇಲ್ಲ, ಒಮ್ಮೆ ಕಣ್ಬಿಡಮ್ಮ ಅಂದ್ರೂ ನೋಡ್ತಿಲ್ಲ. ವಿಧಿಯ ಮೋಸದಾಟಕ್ಕೆ ಹೆತ್ತವರನ್ನ ಬಿಟ್ಟು ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಂಡಿಲಕ್ಕನ ಕೊಪ್ಪಲು ಗ್ರಾಮದಲ್ಲಿ ಇವತ್ತು ಅಕ್ಷರಶಃ ಸ್ಮಶಾನ ಮೌನ ಆವರಿಸಿದೆ. ಊರ ಮಗಳನ್ನ ಕಳ್ಕೊಂಡ ಪ್ರತಿಯೊಬ್ಬರೂ ಕೂಡ ಕಣ್ಣೀರಿಡ್ತಿದ್ದಾರೆ. ತಮ್ಮ ಮನೆಯ ಮಗಳೇ ಕಣ್ಮರೆ ಆದ್ಲೇನೋ ಅನ್ನೋ ರೀತಿ ದುಃಖ ತಪ್ತರಾಗಿದ್ದಾರೆ. ಈಕೆ ಹೆಸರು ಶ್ವೇತಾ ಅಂತ. ಇನ್ನು ಜಸ್ಟ್ 25 ವರ್ಷ. ಗಂಗಾಧರ್ ಹಾಗೂ ಸರೋಜಾ ದಂಪತಿಯ ಮುದ್ದಿನ ಮಗಳು. ಇಂಜಿನಿಯರಿಂಗ್ ಮುಗಿಸಿದ್ದವಳು ತಮ್ಮೂರಲ್ಲೇ ಕೆಲಸ ಗಿಟ್ಟಿಸಿಕೊಂಡಿದ್ಲು. ಮ್ಯಾಗ್ನಾ ಸಾಫ್ಟ್ ಕಂಪನಿಯ ಹಾಸನ ಶಾಖೆಯಲ್ಲಿ ಕಳೆದ 3 ವರ್ಷಗಳಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ಲು. ಹಾಸನದಲ್ಲೇ ಕೆಲಸ ಸಿಕ್ಕಿದ್ರಿಂದ ಹೆತ್ತವರ ಕಣ್ಮುಂದೆಯೇ ಓಡಾಡ್ಕೊಂಡಿದ್ಲು. 3 ಮಂತ್ಸಿಂದ ಸ್ವಲ್ಪ ತಲೆನೋವು ಅಂತಿದ್ರು. ಬಟ್ ಈ ತರ ಅವ್ರು ಯಾವಾಗ್ಲೂ ಊಟ ಮಾಡಿದ್ರೆ ತಲೆನೋವು ಸರಿಯಾಗ್ಬಿಡುತ್ತೆ, ನಂಗೆ ತಲೆನೋವು ಸರಿಯಾಗುತ್ತೆ ಅಂತ ಅಂತಿದ್ರು. ನಮ್ ಜೊತೆನೆ ಕೆಲಸನ ಮಾಡಿದ್ರು. ಹಬ್ಬ ಇದ್ರು ಅವ್ರು ಊರಿಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡ್ಬಂದು ರಜಾ ಹಾಕಿರಲಿಲ್ಲ. ಅವರು ರಜನೆ ತಗೊಂಡಿಲ್ಲ. ಆಕ್ಚುಲಿ 1-1.5 ವರ್ಷದಿಂದನೂ ಕೆಲಸ ಮಾಡ್ತಿದ್ರು. ರಜನೆ ತಗೊಳ್ದಂಗೆ ಕೆಲಸ ಮಾಡ್ತಿದ್ರು. ನಾನು ರಜಾ ಹಾಕ್ಬಾರ್ದು ಅಂದ್ರೆ ನಾನು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಫಸ್ಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡಬೇಕು ಅಂತಾನೆ ಮಾಡ್ತಿದ್ರು. ಅದೇ ಎಲ್ಲರೂ ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆಯ್ತೇನೋ. ಕಳೆದ ಶುಕ್ರವಾರ ಈಕೆ ಪಾಲಿನ ಕೊನೆ ದಿನ. ಈಕೆಯ ಕನಸುಗಳಿಗೆ ಕೊಳ್ಳಿ ಇಟ್ಟ ದಿನ. ಮನೆಯಲ್ಲೇ ಇದ್ದ ಹೆಣ್ಮಗಳು ಹೆತ್ತವರ ಜೊತೆ ಖುಷಿ ಖುಷಿಯಾಗಿದ್ಲು. ಅಪ್ಪ ಅಮ್ಮನ ಜೊತೆ ಅದೇನೇನ್ ಹೇಳ್ಕೊಂಡಿದ್ಲೋ ಏನೋ. ನಗನಗ್ತಾ ಇರುವಾಗಲೇ ಒಮ್ಮೆಲೆ ಕುಸಿದು ಬಿದ್ದಿದ್ದಾಳೆ. ಮಗಳು ನೆಲಕ್ಕೆ ಬೀಳ್ತಿದ್ದಂತೆ ಹೆತ್ತವರು ಏನಾಯ್ತು ಅಂತ ವಿಚಾರಿಸಿದ್ದಾರೆ. ಮುಖಕ್ಕೆ ನೀರು ಚಿಮುಕಿಸಿದ್ರೂ ಇಲ್ಲ, ಎಷ್ಟೇ ಗೋಳಾಡಿದ್ರೂ ಇಲ್ಲ. ಏನಾಯ್ತಮ್ಮ ಮಗಳೇ ಅಂತ ಸೀದಾ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಕೋಮಾಗೆ ಜಾರಿಯಾಗಿತ್ತು. 7 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಇಲ್ಲಿ ಮ್ಯಾಗ್ನಾ ಸಾಫ್ಟ್ ಅಂತೇಳಿ ಇನ್ನೊಂದು ಸಾಫ್ಟ್ವೇರ್ ಕಂಪ್ನಿ ಇದೆ, ಅಲ್ಲಿ ಕೆಲಸ ಮಾಡ್ತಾಳೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು ರಾತ್ರಿ ಸಂಜೆ ಹೊಟ್ಟೆ ಹಸಿದೆ ಅಂದರೆ ಅವರಮ್ಮ ರೊಟ್ಟಿ ತಿಂದು ಆಮೇಲೆ ಒಂದು 10 ನಿಮಿಷ ಆದಮೇಲೆ ನನಗೆ ಸುಸ್ತಾಗ್ತದೆ ಅಮ್ಮ ಅಂದರೆ ಒಂದು ಕಾಫಿಯನ್ನು ಕುಡಿದು ಆ ತಕ್ಷಣ ವಾಮಿಟ್ ಮಾಡಿದ್ದಾಳೆ. ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಹೆತ್ತವರಿಗೆ ಶಾಕಿಂಗ್ ಸುದ್ದಿ ಕಾದಿತ್ತು. ಇಲ್ಲಿ ಆಗಲ್ಲ, ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಂದಿದ್ರು. ಹೀಗಾಗಿ ಆ ಕ್ಷಣವೇ ಬೆಂಗಳೂರಿನ ಕಡೆ ಮುಖ ಮಾಡಿದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಕಂಡ ದೇವರ ಬಳಿ ಹರಕೆ ಹೊತ್ತಿದ್ರು. ಆದ್ರೆ ಬ್ರೈನ್ ಸ್ಟ್ರೋಕ್ ಆಗಿದ್ರಿಂದ ಶ್ವೇತಾಳ ಸ್ಥಿತಿ ಕ್ಷಣಕ್ಕೂ ಚಿಂತಾಜನಕ ಆಗ್ತಿತ್ತು. ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಶ್ವೇತಾ ಮಾತ್ರ ಸ್ಪಂದಿಸ್ತಾನೆ ಇರಲಿಲ್ಲ. 2 ದಿನದ ಹೋರಾಟ ಕೊನೆಗೂ ಸಾವಲ್ಲಿ ಅಂತ್ಯವಾಗಿದೆ. ಯಾವಾಗ ಶ್ವೇತಾಳ ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯರು ಹೇಳಿದ್ರು, ಹೆತ್ತವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಮಗಳಿಗಾಗಿ ಕಾಡಿ ಬೇಡಿದವರು ಈ ನೋವಲ್ಲೂ ಗಟ್ಟಿ ನಿರ್ಧಾರವೊಂದನ್ನು ಮಾಡಿದ್ರು. ಮಗಳ ಅಂಗಾಂಗ ದಾನಕ್ಕೆ ಮುಂದಾಗಿದ್ರು. ಆದರೆ ವೈದ್ಯಕೀಯ ಕಾರಣಗಳಿಂದ ಅದು ಸಾಧ್ಯವಾಗಲಿಲ್ಲ. ಡಾಕ್ಟರ್ ಕರೆದ್ಬಿಟ್ಟು ನೋಡೋಣ, ಇನ್ನೂ 1 ಗಂಟೆ ಟೈಮ್ ಬೇಕಾಗುತ್ತೆ, ಇಲ್ಲ ನೀವು ಇನ್ನೂ 2-3 ಗಂಟೆ ವೆಯ್ಟ್ ಮಾಡಲೇಬೇಕಾಗತ್ತೆ ಅಂತವ್ರು. ಅದನ್ನು ವೆಯ್ಟ್ ಮಾಡಿದ್ವಿ, ನೋಡೋಣ ಅಂತೇಳಿ. ಕೊನೆಗೆ ಹಾರ್ಟು 4-4.25 ಹೊತ್ತಿಗೆ ಫುಲ್ ಡೆತ್ ಆಗ್ಬಿಡ್ತು. ಅವಾಗ ಅದನ್ನು ನಂಬಿಕೆ ಕೊಡೋಕ್ಕಾಗಲಿಲ್ಲ. ಅದೊಂದು ನಿರಾಸೆ ಆಯಿತು. ಅದು ಆಗಲಿಲ್ಲ, ಮಗಳು ಉಳಿಲ್ಲ ಅನ್ನೋದೊಂದು ದುಃಖ ಅಷ್ಟೇ.
ನೀವು ಒಂದು ಏನೊಂದು ಅಂಗದಾನ ಜೀವನಕ್ಕೆ ಅದು ಆದ್ರೆ ಆಗೋದಲ್ಲ, ನಮ್ಮ ಆ ರೂಪದಲ್ಲಾರು ನೋಡ್ಬೋಯ್ತಲ್ಲ ಅನ್ಕೊಂಡಿದ್ವಿ. ನಿಮ್ಗೂ ಸ್ವಲ್ಪ ತೃಪ್ತಿ ಇತ್ತು, ನಮ್ಮೆಲ್ಲೋ ಇದ್ದಾರೆ ನಮ್ಮ ಮಗಳು ಅಂತೇಳಿ. ಬಟ್ ಅದು ಆಗಲಿಲ್ಲ. ಒಟ್ನಲ್ಲಿ 2 ದಿನದ ಹಿಂದೆ ನಗನಗತಾ ಇದ್ದವಳು ಈಗ ಬರೀ ನೆನಪಾಗಿ ಹೋಗಿದ್ದಾಳೆ. ಹೆಗಲೆತ್ತರಕ್ಕೆ ಬೆಳೆದ ಹೆಣ್ಣುಮಗಳನ್ನ ಕಳ್ಕೊಂಡ ಹೆತ್ತವರು ಈ ದುಃಖವನ್ನ ಅದ್ಹೇಗೆ ಮರಿತಾರೋ ಭಗವಂತನೇ ಬಲ್ಲ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.